ಎಲ್ರಿಗೂ ನಮಸ್ಕಾರ. ಕನ್ನಡತಿಯ ಕಥೆಗಳು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಕಥೆಯ ಹೆಸರು ಕಾಂಟ್ರಾಕ್ಟ್ ಮ್ಯಾರೇಜ್ ಭಾಗ 1. ಬೆಳಗ್ಗಿನ ಸೂರ್ಯನ ಕಿರಣಗಳು ಬೆಂಗಳೂರಿನ MG ರಸ್ತೆಯಲ್ಲಿರೋ ಅಭಿಮನ್ಯು ಗ್ರೂಪ್ ಆಫ್ ಕಂಪನೀಸ್ನ 40 ಅಂತಸ್ತಿನ ಗಾಜಿನ ಮಹಲಿನ ಮೇಲೆ ಬಿದ್ದಾಗ ಆ ಕಟ್ಟಡ ಚಿನ್ನದಂತೆ ಹೊಳಿತಿತ್ತು. ಆ ಬೃಹತ್ ಸಾಮ್ರಾಜ್ಯದ ಅತ್ಯುನ್ನತ ಮಹಡಿಯಲ್ಲಿರೋ MD ಕ್ಯಾಬಿನ್ ಒಳಗಡೆ ಸಂಪೂರ್ಣ ಶಾಂತತೆ ಇತ್ತು. ಅಲ್ಲಿನ ಕಪ್ಪು ಬಣ್ಣದ ಐಷಾರಾಮಿ ಕುರ್ಚಿಯ ಮೇಲೆ ಕೂತಿದ್ದವನೇ ಅಭಿಮನ್ಯು. ಬ್ಲ್ಯಾಕ್ ಸೂಟ್ ಧರಿಸಿ ಕೈಯಲ್ಲಿದ್ದ ರ್ಯಾಡೋ ವಾಚ್ನಲ್ಲಿ ಸಮಯ ನೋಡ್ತಾ ಲ್ಯಾಪ್ಟಾಪ್ ಸ್ಕ್ರೀನ್ ಮೇಲೆ ಕಣ್ಣಿಟ್ಟಿದ್ದ ಅವನ ಮುಖದಲ್ಲಿ ಯಾವುದೇ ಭಾವನೆಗಳಿರಲಿಲ್ಲ. ತೀಕ್ಷ್ಣವಾದ ಕಣ್ಣುಗಳು, ರಗಡ್ ಲುಕ್ ಮತ್ತೆ ಸದಾ ಗಂಭೀರವಾಗಿರುವ ಮುಖಭಾವ ಅವನದ್ದು. ವ್ಯವಹಾರ ಪ್ರಪಂಚದಲ್ಲಿ ಅವನ ಹೆಸರು ಅಂದರೆ ಒಂದು ಬ್ರ್ಯಾಂಡ್. ಅಷ್ಟರಲ್ಲೇ ಅವನ ಆಪ್ತ ಮ್ಯಾನೇಜರ್ ಒಳಗಡೆ ಬಂದು, ಸರ್, ಲಂಡನ್ ಕ್ಲೈಂಟ್ಸ್ ಜೊತೆಗಿನ ಡೀಲ್ ಸಕ್ಸಸ್ ಆಗಿದೆ, ಅವರು 100 ಕೋಟಿ ಹೂಡಿಕೆ ಮಾಡೋಕ್ಕೆ ಒಪ್ಪಿದ್ದಾರೆ ಅಂತ ಖುಷಿಯಿಂದ ಹೇಳ್ದ. ಅವನ ಮಾತನ್ನು ಕೇಳಿದ ಅಭಿಮನ್ಯು ಮುಖದಲ್ಲೊಂದು ಸಣ್ಣ ನಗುವು ಮೂಡಿದೆ. ಗುಡ್, ಬಿಸ್ನೆಸ್ ಅಂದಮೇಲೆ ಸಕ್ಸಸ್ ಆಗಲೇಬೇಕು, ನೆಕ್ಸ್ಟ್ ಮೀಟಿಂಗ್ ಅರೇಂಜ್ ಮಾಡಿ ಅಂತ ಕಟುವಾಗಿ ಹೇಳ್ದ. ಮ್ಯಾನೇಜರ್ ಕೊಂಚ ಮುಜುಗರದಿಂದ, ಸರ್, ನಿಮ್ಮ ತಂದೆ ಅನಂತ್ ಸರ್ ಮತ್ತು ತಾಯಿ ವೀಣಾ ಮೇಡಮ್ ಬೆಳಗ್ಗೆಯಿಂದ 3 ಸಾರಿ ಫೋನ್ ಮಾಡಿದರು, ನಿಮ್ಮ ಮದುವೆ ಮ್ಯಾಟರ್ ಬಗ್ಗೆ ಮಾತಾಡಬೇಕಂತೆ ಅಂತ ಮುಗಿಸೋ ಮುನ್ನವೇ ಅಭಿಮನ್ಯು ತನ್ನ ಕೈಯಲ್ಲಿದ್ದ ಪೆನ್ನನ್ನು ಟೇಬಲ್ ಮೇಲೆ ಜೋರಾಗಿ ಇಟ್ಟ. ಅವನ ಕಣ್ಣುಗಳಲ್ಲಿ ಸಿಟ್ಟು ಎದ್ದು ಕಾಣಿಸ್ತಿತ್ತು. ಮತ್ತೆ ಅದೇ ಮದುವೆನಾ? ನನ್ನ ಲೈಫ್ನಲ್ಲಿ ಬಿಸ್ನೆಸ್ ಬಿಟ್ಟು ಬೇರೆ ಯಾವುದಕ್ಕೂ ಜಾಗ ಇಲ್ಲ. ಮದುವೆ, ಪ್ರೀತಿ, ಹೆಂಡತಿ ಇದೆಲ್ಲ ಕೇವಲ ಕಲ್ಪನೆ ಅಷ್ಟೆ. ಮನುಷ್ಯನ ಸ್ವಾತಂತ್ರ್ಯವನ್ನು ಕಿತ್ಕೊಳ್ಳೋ ಈ ಮದುವೆ ಅನ್ನೋ ವ್ಯವಸ್ಥೆಯ ಮೇಲೆ ನನಗೆ ನಂಬಿಕೆನೇ ಇಲ್ಲ. ಇನ್ನೊಮ್ಮೆ ಆ ವಿಷಯ ನನ್ನ ಮುಂದೆ ತರಬೇಡ ಅಂತ ಗಟ್ಟಿಯಾಗಿ ಹೇಳಿ ಆಫೀಸ್ ಕಿಟಕಿಯ ಬಳಿ ಹೋಗಿ ನಿಂತ್ಕೊಂಡ. ಹೊರಗಿನ ಜಗತ್ತನ್ನು ನೋಡ್ತಾ ಇದ್ದ ಅವನ ಮನಸ್ಸಿನಲ್ಲಿ ಮದುವೆ ಬಗ್ಗೆ ಕೇವಲ ಕಹಿತನ ಮಾತ್ರ ತುಂಬಿತ್ತು. ಅದೇ ಸಮಯದಲ್ಲಿ ನಗರದ ಮತ್ತೊಂದು ಕೊನೆಯಲ್ಲಿರೋ ಮಧ್ಯಮ ವರ್ಗದವರು ವಾಸಿಸೋ ಸಣ್ಣ ಬಡಾವಣೆ. ಅಲ್ಲಿನ ಒಂದು ಹಳೆಯ ಹೆಂಚಿನ ಮನೆಯ ಅಡುಗೆ ಮನೆಯಿಂದ ಫಿಲ್ಟರ್ ಕಾಫಿಯ ಘಮ ಘಮ ಸುವಾಸನೆ ಬರ್ತಿತ್ತು. ಅಲ್ಲಿ ದೇವತೆಯಂತೆ ಸರಳವಾದ ಸುಂದರದ ಹುಡುಗಿ ಪ್ರಿಯದರ್ಶಿನಿ ದೇವರ ಮುಂದೆ ದೀಪ ಹಚ್ಚಿ ಕೈ ಮುಗಿದು ನಿಂತಿದ್ಲು. ಹಣೆ ಮೇಲೊಂದು ಸಣ್ಣ ಬಿಂದಿ, ಹಸಿರು ಬಣ್ಣದ ಸರಳ ಚೂಡಿದಾರ್ ಧರಿಸಿದ್ದ ಅವಳ ಕಣ್ಣುಗಳಲ್ಲಿ ಅಮಾಯಕತೆಗಿಂತ ಹೆಚ್ಚಾಗಿ ಜವಾಬ್ದಾರಿಯ ತೇಜಸ್ಸು ಎದ್ದು ಕಾಣಿಸ್ತಿತ್ತು. ಇತ್ತೀಚೆಗಷ್ಟೇ ಡಿಗ್ರಿ ಮುಗಿಸಿದ್ದ ಅವಳು ತಂಗಿಯರ ಓದಿಗಾಗಿ ಒಂದು ಸಣ್ಣ ಕಂಪನಿಯಲ್ಲಿ ಅಕೌಂಟೆಂಟ್ ಆಗಿ ಕೆಲಸಕ್ಕೆ ಸೇರಿದ್ಲು. ಅಷ್ಟರಲ್ಲೇ ಅವಳ ತಂಗಿಯರಾದ ಶಿವದರ್ಶಿನಿ ಮತ್ತು ಜಯದರ್ಶಿನಿ ಕಾಲೇಜು ಯೂನಿಫಾರ್ಮ್ ಧರಿಸಿ ಓಡ್ತಾ ಬಂದರು. ಅಕ್ಕ, ಇವತ್ತು ನಮಗೆ ಕಾಲೇಜ್ನಲ್ಲಿ ಬುಕ್ಸ್ ತಗೊಳ್ಳೋಕ್ಕೆ ಲಾಸ್ಟ್ ಡೇಟ್, ನೀನು ದುಡ್ಡು ಕೊಡ್ತೀನಿ ಅಂದಿದ್ದೆ ಅಂತ ಕೊನೆ ತಂಗಿ ಜಯದರ್ಶಿನಿ ಅಕ್ಕನ ಕೈ ಹಿಡಿದು ಮುದ್ದಾಗಿ ಕೇಳಿದ್ಲು. ಆಗ ಪ್ರಿಯದರ್ಶಿನಿ ನಗ್ತಾ ತನ್ನ ಸಣ್ಣ ಪರ್ಸ್ ತೆಗೆದು ತಾನು ಕಷ್ಟಪಟ್ಟು ದುಡಿದು ಉಳಿಸಿದ್ದ ಹಣದಲ್ಲಿ ಅವರ ಕೈಗಿಟ್ಟು, ತಗೊಳ್ಳಿ, ಚೆನ್ನಾಗಿ ಓದಬೇಕು ಅಷ್ಟೆ, ಅಕ್ಕ ನಿಮ್ಮ ಜೊತೆಗಿದ್ದಾಳೆ, ಯಾವುದಕ್ಕೂ ಯೋಚನೆ ಮಾಡಬೇಡಿ ಅಂತ ಅವರ ತಲೆ ಸವರಿದ್ಲು. ತಂಗಿಯರಿಬ್ಬರು ಖುಷಿಯಿಂದ ಅಕ್ಕನಿಗೆ ಮುತ್ತು ಕೊಟ್ಟು ಕಾಲೇಜಿಗೆ ಓಡಿದ್ರು. ಅಡುಗೆ ಮನೆಯಿಂದ ಹೊರಗಡೆ ಬಂದ ತಾಯಿ ರೋಹಿಣಿ ಮಗಳ ಕಡೆಗೆ ನೋಡಿ ಕಣ್ಣೊರೆಸ್ಕೊಂಡ್ರು. ಮಗಳೇ, ನೀನು ಡಿಗ್ರಿ ಮುಗಿಸಿದ ತಕ್ಷಣ ಈ ಇಡೀ ಮನೆಯ ಜವಾಬ್ದಾರಿ ನಿನ್ನ ಹೆಗಲಿಗೆ ಬಂತು. ತಂಗಿಯರ ಓದು, ಮನೆ ಖರ್ಚು ಎಲ್ಲ ನೀನೇ ನೋಡ್ಕೋತಿದ್ಯಾ. ನಿನ್ನ ವಯಸ್ಸಿನ ಹುಡುಗಿರು ಮದುವೆ, ಒಡವೆ ಅಂತ ಆಸೆ ಪಡ್ತಾರೆ, ಆದರೆ ನೀನು ಅಂತ ಭಾವುಕರಾದರು. ಪ್ರಿಯದರ್ಶಿನಿ ತಾಯಿಯ ಕೈ ಹಿಡಿದು, ಅಮ್ಮ, ಅಪ್ಪ ಮೊದಲೇ ಸುಸ್ತಾಗಿದ್ದಾರೆ, ಅವರ ಆರೋಗ್ಯ ಕೂಡ ಇತ್ತೀಚೆಗೆ ಸರಿ ಇರಲ್ಲ. ಮನೆಯ ಮೊದಲನೇ ಮಗಳಾಗಿ ನಾನು ಈ ಜವಾಬ್ದಾರಿ ತಗೊಳ್ಳೋದು ನನ್ನ ಕರ್ತವ್ಯ ಅಲ್ವಾ? ನನಗೆ ನನ್ನ ತಂಗಿಯರ ಓದು, ನಿಮ್ಮ ಸಂತೋಷ ಬಿಟ್ಟು ಬೇರೆ ಯಾವ ದೊಡ್ಡ ಆಸೆಗಳು ಇಲ್ಲ ಅಂತ ಧೈರ್ಯ ತುಂಬಿದ್ಲು. ಅಷ್ಟರಲ್ಲೇ ಅವಳ ತಂದೆ ಸುರೇಶ್ ಕೆಮ್ತಾ ರೂಮ್ನಿಂದ ಹೊರಗಡೆ ಬಂದು ಮಗಳ ಜವಾಬ್ದಾರಿಯನ್ನು ನೋಡಿ ಕಣ್ಣಲ್ಲೇ ಆಶೀರ್ವದಿಸಿದ್ರು. ಪ್ರಿಯದರ್ಶಿನಿ ತಂದೆಗೆ ಕಾಫಿ ನೀಡಿ ಅವರ ಕಾಲಿಗೆ ನಮಸ್ಕರಿಸಿ ಕೈಯಲ್ಲಿದ್ದ ಲಂಚ್ ಬಾಕ್ಸ್ ಹಿಡಿದು ಆಫೀಸ್ಗೆ ಹೊರಟ್ಲು. ಒಬ್ಬನಿಗೆ ಮದುವೆ ಅಂದರೆ ದ್ವೇಷ, ಸಂಪತ್ತೇ ಸರ್ವಸ್ವ, ಮತ್ತೊಬ್ಬಳಿಗೆ ಕುಟುಂಬವೇ ಸರ್ವಸ್ವ, ಜವಾಬ್ದಾರಿಯೇ ಜೀವನ. ಹೀಗೆ ಸಂಪೂರ್ಣ ಭಿನ್ನ ಹಾದಿಯಲ್ಲಿ ಸಾಗ್ತಾ ಇದ್ದ ಈ ಇಬ್ಬರ ಜಗತ್ತುಗಳು ಮುಂದೊಂದು ದಿನ ಒಂದು ನಿಗೂಢ ಒಪ್ಪಂದದ ಮೂಲಕ ಒಂದಾಗುತ್ತೆ ಅನ್ನೋ ಕಲ್ಪನೆ ಅವರಿಬ್ಬರಿಗೂ ಇರಲಿಲ್ಲ. ಇತ್ತ ಅಭಿಮನ್ಯುವಿನ
ಅರಮನೆಯಂತಹ ಮನೆಯ ವಿಶಾಲವಾದ ಡೈನಿಂಗ್ ಹಾಲ್ನಲ್ಲಿ ಬೆಳಗಿನ ಉಪಹಾರದ ಸಿದ್ಧತೆ ಆಗಿತ್ತು. ಬೆಳ್ಳಿ ತಟ್ಟೆಗಳಲ್ಲಿ ಬಿಸಿ ಬಿಸಿ ತಿಂಡಿ ಜೋಡಿಸಿಡಲಾಗಿತ್ತು. ತಾಯಿ ವೀಣಾ ಆತಂಕದಿಂದ ಗಡಿಯಾರ ನೋಡ್ತಾ, ರೀ, ಅಭಿಮನ್ಯು ಇನ್ನೂ ಕೆಳಗಡೆ ಬಂದಿಲ್ಲ. ಇವತ್ತಾದರೂ ನೀವು ಅವನ ಹತ್ರ ನೇರವಾಗಿ ಮಾತಾಡಿ. ದಿನದಿನಕ್ಕೂ ಅವನ ಮೊಂಡುತನ ಜಾಸ್ತಿ ಆಗ್ತಿದೆ ಅಂತ ಪತಿ ಅನಂತ್ ಅವರಿಗೆ ಆತಂಕದಿಂದ ಹೇಳಿದರು. ಅನಂತ್ ಅವರು ಗಂಭೀರವಾಗಿ ಪೇಪರ್ ಓದ್ತಾ, ನನಗೂ ಗೊತ್ತು ವೀಣಾ, ಬಿಸ್ನೆಸ್ನಲ್ಲಿ ಅಷ್ಟು ದೊಡ್ಡ ಹೆಸರು ಮಾಡಿರೋ ನನ್ನ ಮಗ ಜೀವನದಲ್ಲಿ ಅತಿ ದೊಡ್ಡ ಸತ್ಯವಾದ ಮದುವೆಯನ್ನೇ ನಿರಾಕರಿಸ್ತಾ ಇರೋದು ನನಗೂ ನೋವು ತಂದಿದೆ. ಇವತ್ತು ಇದಕ್ಕೆ ನಾನು ಒಂದು ಮುಕ್ತಾಯ ಹಾಡ್ತೀನಿ ಅಂದರು. ಅಷ್ಟರಲ್ಲೇ ಮೆಟ್ಟಿಲುಗಳ ಮೇಲೆ ಶೂಗಳ ಸದ್ದು ಕೇಳಿಸಿತ್ತು. ಕೈಯಲ್ಲಿ ಕೋಟ್ ಹಿಡಿದು ಅತ್ಯಂತ ಸ್ಟೈಲಿಶ್ ಆಗಿ ಕೆಳಗಡೆ ಇಳಿದು ಬಂದ ಅಭಿಮನ್ಯು ಡೈನಿಂಗ್ ಟೇಬಲ್ ಬಳಿ ಬಂದು, ಡ್ಯಾಡ್, ಮಾಮ್, ಗುಡ್ ಮಾರ್ನಿಂಗ್. ನನಗೆ ಆಫೀಸ್ನಲ್ಲಿ ತುಂಬ ಇಂಪಾರ್ಟೆಂಟ್ ಮೀಟಿಂಗ್ ಇದೆ, ನಾನು ಹೊರಡ್ತೀನಿ ಅಂತ ಬ್ರೇಕ್ಫಾಸ್ಟ್ ಮುಟ್ಟದೇನೆ ಕಾರ್ ಕೀ ಎತ್ಕೊಳ್ಳೋಕೆ ಹೋದ. ಅಷ್ಟರಲ್ಲೇ ಅಭಿ, ನಿಲ್ಲು ಅಂತ ಅನಂತ್ ಅವರ ಗಂಭೀರ ಧ್ವನಿ ಇಡೀ ಹಾಲ್ನಲ್ಲಿ ಪ್ರತಿಧ್ವನಿಸಿತ್ತು. ಅಭಿಮನ್ಯು ಅಲ್ಲೇ ನಿಂತು, ಏನಾಯಿತು ಡ್ಯಾಡ್ ಅಂತ ತಿರುಗ್ದ. ಪ್ರತಿದಿನ ಇದೇ ಆಫೀಸು, ಇದೇ ಬಿಸ್ನೆಸ್ ನೆಪ ಹೇಳಿ ನೀನು ನನ್ನ ಮಾತಿನಿಂದ ತಪ್ಪಿಸ್ಕೊಳ್ತಾ ಇದೆಯಾ. ನಿನ್ನ ವಯಸ್ಸಿನ ಹುಡುಗರಿಗೆಲ್ಲ ಮದುವೆ ಆಗಿ ಮಕ್ಕಳಾಗಿದ್ದಾರೆ. ಆದರೆ ನಿನಗೆ ಮದುವೆ ಅನ್ನೋ ಹೆಸರೆತ್ತಿದ್ರೆ ಸಾಕು ಕೋಪ ಬರುತ್ತೆ. ನಾವು ತರೋ ಪ್ರತಿಯೊಂದು ಮದುವೆ ಪ್ರಸ್ತಾಪವನ್ನು ನೀನು ಕಣ್ಣು ಮುಚ್ಚಿ ರಿಜೆಕ್ಟ್ ಮಾಡ್ತಿದ್ಯಾ. ನಿನಗೆ ಈ ತಂದೆ ತಾಯಿ ಆಸೆಗಿಂತ ನಿನ್ನ ಅಹಂಕಾರನೇ ದೊಡ್ಡದಾಯ್ತಾ ಅಂತ ಅನಂತ್ ನೇರವಾಗಿ ಪ್ರಶ್ನಿಸಿದ್ರು. ಆಗ ಅಭಿಮನ್ಯು ಬೇಸರದಿಂದ ನಿಟ್ಟುಸಿರು ಬಿಟ್ಟು, ಡ್ಯಾಡ್ ಪ್ಲೀಸ್, ಮತ್ತದೇ ಹಳೆ ರಾಗ ಹಾಡೋಕೆ ಶುರು ಮಾಡಬೇಡಿ. ಮದುವೆ, ಸಂಸಾರ ಇದೆಲ್ಲ ಬರೀ ಟೈಮ್ ವೇಸ್ಟ್. ಇನ್ನೊಬ್ಬರ ಜೊತೆಗೆ ನಮ್ಮ ಇಡೀ ಲೈಫ್ ಶೇರ್ ಮಾಡ್ಕೋಬೇಕು, ನಮಗಿರೋ ಫ್ರೀಡಮ್ ಕಳ್ಕೋಬೇಕು. ಇದೆಲ್ಲ ನನಗೆ ಇಷ್ಟ ಆಗಲ್ಲ. ವ್ಯವಹಾರದಲ್ಲಿ ಯಶಸ್ವಿ ಆಗಿದ್ದೀನಲ್ವಾ, ಅದು ಸಾಲ್ದಾ ಅಂತ ತನ್ನ ತರ್ಕ ಮುಂದಿಟ್ಟ ಅಭಿಮನ್ಯು. ಮಗನ ಈ ಕಟು ಮಾತುಗಳನ್ನು ಕೇಳಿ ಅನಂತ್ ಅವರಿಗೆ ಸಿಟ್ಟು ನೆತ್ತಿಗೇರಿತ್ತು. ಅವರು ಕೈಯಲ್ಲಿದ್ದ ಪೇಪರನ್ನು ಟೇಬಲ್ ಮೇಲೆ ಜೋರಾಗಿ ಎಸೆದು ಕುರ್ಚಿಯಿಂದ ಎದ್ದು ನಿಂತರು. ಸಾಕು ಮಾಡು ಅಭಿಮನ್ಯು. ನೀನೀಗ ನಡೆಸ್ತಾ ಇರೋ ಅಭಿಮನ್ಯು ಗ್ರೂಪ್ ಆಫ್ ಕಂಪನೀಸ್ ನಿನ್ನ ಸ್ವಂತ ಪರಿಶ್ರಮದಿಂದ ಮಾತ್ರ ಬಂದಿದ್ದಲ್ಲ, ಅದರ ಮೂಲ ಅಡಿಪಾಯ ಹಾಕಿದ್ದು ನಾನು. ಆ ಬಿಸ್ನೆಸ್ ಸಾಮ್ರಾಜ್ಯದ ಸಂಪೂರ್ಣ ಕಾನೂನಾತ್ಮಕ ಆಸ್ತಿ ಹಕ್ಕು ಇನ್ನೂ ನನ್ನ ಹೆಸರಲ್ಲೇ ಇದೆ ಅನ್ನೋದು ನೆನಪಿರಲಿ ಅಂದರು ಅನಂತ್. ಅಭಿಮನ್ಯು ದಿಕ್ಕೇ ತೋಚದವನಂತೆ ತಂದೆಯ ಮುಖ ನೋಡ್ದ. ಅನಂತ್ ಮುಂದುವರಿಸ್ತಾ, ಇವತ್ತು ನಾನು ನಿನಗೊಂದು ಕಠಿಣ ಷರತ್ತು ವಿಧಿಸ್ತಾ ಇದ್ದೀನಿ. ನೀನು ಈ ಮನೆಗೆ ಒಬ್ಬ ಸೂಕ್ತವಾದ ಹುಡುಗಿನ ಮದುವೆ ಆಗಿ ಕರ್ಕೊಂಡು ಬಂದು ಸಂಸಾರ ಹೂಡಿದ್ರೆ ಮಾತ್ರ ಈ ಸಂಪೂರ್ಣ ಆಸ್ತಿ ಮತ್ತು ಬಿಸ್ನೆಸ್ ಸಾಮ್ರಾಜ್ಯ ನಿನಗೆ ಸಿಗುತ್ತೆ. ಇಲ್ದಿದ್ರೆ ನನ್ನ ಕೊನೆಯ ಉಸಿರಿರೋವಾಗಲೇ ಇಡೀ ಆಸ್ತಿನ ನಾನೊಂದು ಅನಾಥಾಶ್ರಮದ ಟ್ರಸ್ಟ್ಗೆ ಸೀಕ್ರೆಟಾಗಿ ಬರೆದುಬಿಡ್ತೀನಿ. ಮದುವೆ ಆದರೆ ಮಾತ್ರ ಆಸ್ತಿ, ಇಲ್ದಿದ್ರೆ ನೀನು ಈ ಮನೆಯಿಂದ ಬರಿಗೈಲಿ ಹೊರಡಬೇಕಾಗತ್ತೆ ಅಂತ ಖಡಾಖಂಡಿತವಾಗಿ ಹೇಳಿದರು. ವೀಣಾ ಗಾಬರಿಯಿಂದ ಪತಿಯನ್ನು ತಡೆಯೋಕೆ ಹೋದರೂ ಅನಂತ್ ರೂಮ್ ಒಳಗಡೆ ಹೆಜ್ಜೆ ಹಾಕಿದ್ರು. ಅಭಿಮನ್ಯು ತಟಸ್ಥನಾಗಿ ನಿಂತುಬಿಟ್ಟ. ತಾನು ರಕ್ತ ಬಸ್ತು ಬೆಳೆಸಿದ ಆಫೀಸ್, ತನ್ನ ಐಷಾರಾಮಿ ಸಾಮ್ರಾಜ್ಯ ಕೇವಲ ಮದುವೆ ಆಗದ ಕಾರಣಕ್ಕೆ ಕೈತಪ್ಪಿ ಹೋಗುತ್ತೆ ಅಂತ ತಿಳಿದಾಗ ಅವನ ಅಹಂಕಾರಕ್ಕೆ ಬಿಡುಗಡೆ ಇಲ್ಲದ ಪೆಟ್ಟು ಬಿದ್ದಿತ್ತು. ಆಸ್ತಿಯನ್ನು ಯಾವುದೇ ಕಾರಣಕ್ಕೂ ಕಳ್ಕೊಳ್ಳೋಕೆ ಅವನು ರೆಡಿ ಇರಲಿಲ್ಲ. ಅವನು ಸಿಟ್ಟಿನಿಂದ ಕಾರ್ ಹತ್ತಿ ಆಫೀಸ್ನತ್ತ ವೇಗವಾಗಿ ಕಾರು ಚಲಾಯಿಸ್ದ. ದಾರಿಯುದ್ದಕ್ಕೂ ತಂದೆಯ ಮಾತುಗಳೇ ಕಿವಿಯಲ್ಲಿ ಮುಳುಗ್ತಾ ಇದ್ವು. ಆಸ್ತಿ ಬೇಕು ಅಂದರೆ ಮದುವೆ ಆಗಲೇಬೇಕು, ಆದರೆ ನನಗೆ ಮದುವೆನೇ ಇಷ್ಟ ಇಲ್ಲ, ಹಾಗಾದರೆ ಏನು ಮಾಡೋದು ಅಂತ ಯೋಚಿಸ್ತಾ ಇದ್ದ ಅವನ ಮೆದುಳಿನಲ್ಲಿ ಒಂದು ಕುತಂತ್ರದ ಆಲೋಚನೆ ಮೂಡೋಕೆ ಶುರುವಾಯಿತು. ತಂದೆ ತಾಯಿಗೆ ತಿಳಿದೇ ಇರೋ ಹಾಗೆ ಕೇವಲ ಆಸ್ತಿಗೋಸ್ಕರ ಯಾರನ್ನಾದರೂ ಒಂದು ವರ್ಷ ಕಾಂಟ್ರಾಕ್ಟ್ ಮದುವೆ ಮಾಡಿಕೊಂಡ್ರೆ ಹೇಗೆ ಅನ್ನೋ ರಹಸ್ಯ ಯೋಚನೆ ಅವನ ತಲೆಯಲ್ಲಿ ಮೊಳಕೆ ಹೊಡಿತು. ಅಭಿಮನ್ಯು ಆಸ್ತಿ ಉಳಿಸ್ಕೊಳ್ಳೋಕೆ ಕುತಂತ್ರದ ಯೋಜನೆ ರೂಪಿಸ್ತಾ ಇದ್ದ ಅದೇ ಸಮಯದಲ್ಲಿ ಪ್ರಿಯದರ್ಶಿನಿಯ ಸರಳ ಜಗತ್ತಿನಲ್ಲಿ ವಿಧಿ ಬೇರೆಯದಾದ ಬಿರುಗಾಳಿಯನ್ನು ಎಬ್ಬಿಸೋಕೆ ಸಿದ್ಧವಾಗ್ತಿತ್ತು. ಅಂದು ಸಂಜೆ ಪ್ರಿಯದರ್ಶಿನಿ ಆಫೀಸ್ ಮುಗಿಸಿ ಮನೆಗೆ ಹಿಂದಿರುಗಿದಾಗ ಇಡೀ ಮನೆಯಲ್ಲಿ ಒಂದು ರೀತಿ ಹಬ್ಬದ ವಾತಾವರಣ ಇತ್ತು. ತಂಗಿರಾದ ಶಿವದರ್ಶಿನಿ ಮತ್ತು ಜಯದರ್ಶಿನಿ ಕಾಲೇಜಿನಿಂದ ತಂದಿದ್ದ ಹೊಸ ಪುಸ್ತಕಗಳನ್ನು ಅಕ್ಕನಿಗೆ ತೋರಿಸಿ ಖುಷಿ ಪಡ್ತಿದ್ರು. ತಾಯಿ ರೋಹಿಣಿ ಅಡುಗೆ ಮನೆಯಲ್ಲಿ ರಾತ್ರಿಯ ಊಟಕ್ಕೆ ರೊಟ್ಟಿ ಮಾಡ್ತಾ ಮಗಳ ಶ್ರಮವನ್ನು ನೆನೆದು ಮನಸ್ಸಲ್ಲೇ ದೇವರಿಗೆ ಧನ್ಯವಾದ ಅರ್ಪಿಸ್ತಾ ಇದ್ರು.
ತಂದೆ ಸುರೇಶ್ ಮಾತ್ರ ಮುಖದಲ್ಲಿ ಸುಸ್ತಿದ್ರು ಮಗಳ ಮುಖ ನೋಡಿ ತಮ್ಮ ನೋವನ್ನೆಲ್ಲ ಮರೆತು ನಗ್ತಾ ಕುರ್ಚಿ ಮೇಲೆ ಕೂತಿದ್ರು. ಪ್ರಿಯದರ್ಶಿನಿ ಎಲ್ರಿಗೂ ಬಿಸಿ ಬಿಸಿ ಚಹಾ ನೀಡಿ ತಂದೆ ಪಕ್ಕದಲ್ಲಿ ಕೂತು ಅವರ ಆರೋಗ್ಯದ ಬಗ್ಗೆ ವಿಚಾರಿಸ್ತಿದ್ಲು. ಮನೆಯಲ್ಲಿ ಸಣ್ಣದೊಂದು ನಗುವಿನ ಅಲೆ ತೇಲಾಡ್ತಿತ್ತು. ಆದರೆ ಆ ಸಂತೋಷದ ಕ್ಷಣ ಹೆಚ್ಚು ಹೊತ್ತು ಉಳಿಲಿಲ್ಲ. ರಾತ್ರಿ 9 ಗಂಟೆ ಸುಮಾರಿಗೆ ಎಲ್ಲರೂ ಊಟ ಮಾಡೋಕೆ ಸಿದ್ಧರಾಗ್ತಿದ್ದಾಗ ಇದ್ದಕ್ಕಿದ್ದಂತೆ ಸುರೇಶ್ ಅವರ ಮುಖದ ಬಣ್ಣ ಬದಲಾಯಿತು. ಅವರು ತಮ್ಮ ಎದೆಯನ್ನು ಗಟ್ಟಿಯಾಗಿ ಹಿಡ್ಕೊಂಡು ತೀವ್ರವಾದ ನೋವಿನಿಂದ ಒದ್ದಾಡೋಕೆ ಶುರು ಮಾಡಿದರು. ಉಸಿರಾಡೋಕ್ಕೂ ಗಾಳಿಯೇ ಸಿಗದೇ ಇರೋರ ಹಾಗೆ ಒಣಗಿದ ಗಂಟಲಿನಲ್ಲಿ ಜೋರಾಗಿ ಕೆಮ್ತಾ ಕುರ್ಚಿಯಿಂದ ಕೆಳಗಡೆ ಕುಸಿದು ಬಿದ್ದರು. ಸುರೇಶ್ ಅವರ ಈ ಸ್ಥಿತಿಯನ್ನು ಕಂಡು ರೋಹಿಣಿ ಗಾಬರಿಯಿಂದ ಕಿರ್ಚಾಡ್ತಾ ಅವರ ಬಳಿ ಓಡಿ ಬಂದರು. ಶಿವದರ್ಶಿನಿ ಮತ್ತು ಜಯದರ್ಶಿನಿ ತಂದೆ ಕೈಕಾಲುಗಳನ್ನು ಉಜ್ತಾ ಅಪ್ಪ ಅಪ್ಪ ಕಣ್ಬಿಡಿಯಪ್ಪ ಅಂತ ಜೋರಾಗಿ ಅಳೋಕೆ ಆರಂಭಿಸಿದ್ರು. ಇಡೀ ಮನೆಯಲ್ಲಿದ್ದ ಸಂತೋಷ ಒಂದೇ ಕ್ಷಣದಲ್ಲಿ ಮರೆಯಾಗಿ ಆಕ್ರಂದನ ಮುಗಿಲು ಮುಟ್ಟಿತ್ತು. ಇಂತಹ ಭಯಾನಕ ಪರಿಸ್ಥಿತಿಯಲ್ಲೂ ಪ್ರಿಯದರ್ಶಿನಿ ಧೈರ್ಯ ಕಳ್ಕೊಳ್ಳಿಲ್ಲ. ಅವಳು ಕಣ್ಣೀರು ಹಾಕ್ತಿದ್ದ ತಾಯಿ ಮತ್ತು ತಂಗಿರನ್ನು ಸಮಾಧಾನ ಮಾಡ್ತಾ ತಕ್ಷಣವೇ ನೆರೆಹೊರೆಯವರ ಸಹಾಯ ಪಡೆದು ಒಂದು ಆಟೋನ ಕರೆಸಿ ತಂದೆಯನ್ನು ಹತ್ತಿರದ ದೊಡ್ಡ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ಗೆ ಕರ್ಕೊಂಡು ಹೋದ್ಲು. ಆಸ್ಪತ್ರೆಯ ಎಮರ್ಜೆನ್ಸಿ ವಾರ್ಡ್ನ ಒಳಗಡೆ ಸುರೇಶ್ ಅವರನ್ನು ಸ್ಟ್ರೆಚರ್ ಮೇಲೆ ಕರೆದೊಯ್ಯುವಾಗ ಪ್ರಿಯದರ್ಶಿನಿ ತಂದೆಯ ತಣ್ಣಗಾಗ್ತಿದ್ದ ಕೈಗಳನ್ನು ಹಿಡಿದು ಅಪ್ಪ ಅಪ್ಪ ನಿಮಗೇನೂ ಆಗಲ್ಲ ಅಪ್ಪ, ನಿಮ್ಮ ಮಗಳು ಇಲ್ಲೇ ಇದ್ದಾಳೆ ಅಂತ ಧೈರ್ಯ ತುಂಬೋಕೆ ಪ್ರಯತ್ನಿಸಿದ್ಲು. ಆದರೆ ವಾರ್ಡ್ನ ದೊಡ್ಡ ಬಾಗಿಲು ಅವಳ ಮುಖದ ಮೇಲೆಯೇ ಮುಚ್ಕೊಂಡಾಗ ಅವಳ ಒಳಗಿದ್ದ ಧೈರ್ಯದ ಗೋಡೆ ಸಂಪೂರ್ಣವಾಗಿ ಒಡೆದೋಯ್ತು. ICU ಹೊರಗಿನ ಕಾರಿಡಾರ್ನಲ್ಲಿ ನಿಂತ ಇಡೀ ಕುಟುಂಬ ಕಣ್ಣೀರಿನ ಕಡಲಿನಲ್ಲಿ ಮುಳುಗಿತ್ತು. ಪ್ರಿಯದರ್ಶಿನಿ ಮುಚ್ಚಿದ ಆ ಬಾಗ್ಲನ್ನೇ ನೋಡ್ತಾ ತನ್ನ ತಂದೆಯ ಪ್ರಾಣ ಉಳಿಸ್ಕೊಡು ದೇವ ಅಂತ ದೇವರಲ್ಲಿ ಬೇಡ್ಕೊಳ್ತಿದ್ಲು. ತಂದೆಯ ಆರೋಗ್ಯದ ಸ್ಥಿತಿ ಹದಗೆಟ್ಟಿದ್ದ ಆ ರಾತ್ರಿ ಪ್ರಿಯದರ್ಶಿನಿಯ ಜೀವನದ ಅತ್ಯಂತ ಕತ್ತಲೆಯಾದ ರಾತ್ರಿಯಾಗಿ ಬದಲಾಗಿತ್ತು. ಆಸ್ಪತ್ರೆಯ ICU ಕಾರಿಡಾರ್ನಲ್ಲಿ ಕಳೆದ ಆ ರಾತ್ರಿ ಪ್ರಿಯದರ್ಶಿನಿಯ ಪಾಲಿಗೆ ಯುಗಗಳಂತೆ ಭಾಸವಾಯಿತು. ತಾಯಿ ರೋಹಿಣಿ ಗೋಡೆಗೆ ವಾಲಿ ಕಣ್ಣೀರು ಹಾಕ್ತಿದ್ರೆ ತಂಗಿರಾದ ಶಿವದರ್ಶಿನಿ ಮತ್ತು ಜಯದರ್ಶಿನಿ ಅಕ್ಕನ ಹೆಗಲು ಮೇಲೆ ತಲೆ ಇಟ್ಟು ಅಳ್ತಿದ್ರು. ಇಡೀ ಕುಟುಂಬದ ಕಣ್ಣುಗಳು ICU ಬಾಗಿಲ ಮೇಲೆಯೇ ನೆಟ್ಟಿದ್ವು. ಸ್ವಲ್ಪ ಸಮಯದ ನಂತರ ಡಾಕ್ಟರ್ ಗಂಭೀರ ಮುಖಭಾವದೊಂದಿಗೆ ಹೊರಗಡೆ ಬಂದರು. ಪ್ರಿಯದರ್ಶಿನಿ ತಕ್ಷಣವೇ ಡಾಕ್ಟರ್ ಹತ್ರಕ್ಕೆ ಓಡಿ ಹೋಗಿ ಡಾಕ್ಟರ್ ನಮ್ಮಪ್ಪ ಚೆನ್ನಾಗಿದ್ದಾರಾ, ಏನಾಗಿದೆ ಅವರಿಗೆ ಅಂತ ಆತಂಕದಿಂದ ಕೇಳಿದ್ಲು. ಆಗ ಡಾಕ್ಟರ್ ನಿಟ್ಟುಸಿರು ಬಿಟ್ಟು ನಿಮ್ಮ ತಂದೆಗೆ ತೀವ್ರವಾದ ಹೃದಯಾಘಾತ ಅಂದರೆ ಹಾರ್ಟ್ ಅಟ್ಯಾಕ್ ಆಗಿದೆ. ಅವರ ಹೃದಯದ ಪ್ರಮುಖ ರಕ್ತನಾಳಗಳಲ್ಲಿ ಬ್ಲಾಕೇಜ್ಗಳಿವೆ. ಪರಿಸ್ಥಿತಿ ತುಂಬ ಹದಗೆಟ್ಟಿದೆ. ತಕ್ಷಣವೇ ಹಾರ್ಟ್ ಆಪರೇಷನ್ ಮಾಡಲೇಬೇಕು. 1.5 ದಿನದ ಒಳಗೆ ಆಪರೇಷನ್ ಮಾಡದಿದ್ರೆ ಅವರ ಪ್ರಾಣ ಉಳಿಸೋದು ಕಷ್ಟ ಅಂತ ಕಹಿ ಸತ್ಯವನ್ನು ಹೇಳಿದರು. ಅಲ್ಲದೆ ಆಪರೇಷನ್ ಮತ್ತು ಔಷಧಿಗಳ ಖರ್ಚಿಗೆ ಕನಿಷ್ಠ 8 ಲಕ್ಷ ರೂಪಾಯಿ ಬೇಕಾಗುತ್ತೆ. ಮೊದಲು ಹಣ ಕಟ್ಟಿ ಆಮೇಲೆ ಆಪರೇಷನ್ ಥಿಯೇಟರ್ಗೆ ಕರ್ಕೊಂಡು ಹೋಗ್ತೀನಿ ಅಂತ ಬಿಲ್ ಪ್ರತಿಯನ್ನು ಅವಳ ಕೈಗಿಟ್ಟು ಹೊರಟು ಹೋದರು. 8 ಲಕ್ಷ ರೂಪಾಯಿ ಅನ್ನೋ ಮೊತ್ತ ಪ್ರಿಯದರ್ಶಿನಿಯ ಪಾಲಿಗೆ ಆಕಾಶವೇ ಗುಡುಗಿದಂತಾಯಿತು. ಅವಳ ಸಣ್ಣ ಬ್ಯಾಂಕ್ ಖಾತೆಯಲ್ಲಿದ್ದಿದ್ದು ಕೇವಲ ಕೆಲವು ಸಾವಿರ ರೂಪಾಯಿಗಳು ಮಾತ್ರ. ಆದರೆ ಹೆತ್ತ ತಂದೆ ಪ್ರಾಣ ಉಳಿಸಬೇಕಾದ ಜವಾಬ್ದಾರಿ ಅವಳ ಮೇಲಿತ್ತು. ಅವಳು ಕಣ್ಣೀರು ಒರೆಸ್ಕೊಂಡು ಹಣ ಹೊಂದಿಸೋಕೆ ನಗರದಾದ್ಯಂತ ಓಡಾಟ ಆರಂಭಿಸಿದ್ಲು. ಮೊದಲು ತಾನು ಕೆಲಸ ಮಾಡೋ ಆಫೀಸಿಗೆ ಹೋಗಿ ಮ್ಯಾನೇಜರ್ ಮುಂದೆ ಕೈ ಮುಗಿದು ನಿಂತಳು. ಸರ್, ನನ್ನ ತಂದೆ ಹಾಸ್ಪಿಟಲ್ನಲ್ಲಿದ್ದಾರೆ. ದಯವಿಟ್ಟು 8 ಲಕ್ಷ ರೂಪಾಯಿ ಅಡ್ವಾನ್ಸ್ ಸಂಬಳ ಕೊಡಿ ಸರ್. ನಾನು ಜೀವಮಾನ ಪೂರ್ತಿ ಇಲ್ಲೇ ಕೆಲಸ ಮಾಡಿ ತೀರಿಸ್ತೀನಿ ಸರ್ ಅಂತ ಬೇಡ್ಕೊಂಡ್ಳು. ಆದರೆ ಮ್ಯಾನೇಜರ್ ಅಷ್ಟೊಂದು ದೊಡ್ಡ ಮೊತ್ತನ ಅಡ್ವಾನ್ಸ್ ಕೊಡೋಕೆ ಕಂಪ್ನಿ ನಿಯಮಗಳಲ್ಲಿ ಅವಕಾಶವಿಲ್ಲ ಅಂತ ಕೈ ಚೆಲ್ಲಿದ್ರು. ಅಲ್ಲಿಂದ ಧೃತಿಗೆಡದ ಪ್ರಿಯದರ್ಶಿನಿ ತನಗೆ ಪರಿಚಯವಿದ್ದ ನೆರೆಹೊರೆಯವರು ಮತ್ತು ದೂರದ ಸಂಬಂಧಿಕರ ಮನೆಗಳಿಗೆ ಓಡಿದ್ಲು. ಬ್ಯಾಂಕ್ಗಳಲ್ಲಿ ಪರ್ಸ್ನಲ್ ಲೋನ್ ಪಡೆಯೋಕ್ಕೆ ಪ್ರಯತ್ನಿಸಿದ್ಲು. ಆದರೆ ಮಧ್ಯಮ ವರ್ಗದ ಅವಳ ಕುಟುಂಬಕ್ಕೆ ತಕ್ಷಣವೇ ಅಷ್ಟು ದೊಡ್ಡ ಲೋನ್ ನೀಡೋಕ್ಕೆ ಬ್ಯಾಂಕಿನವರು ನಿರಾಕರಿಸಿದ್ರು. ಯಾರ ಬಳಿ ಹೋದರೂ ಬರಿಗೈಲಿ ವಾಪಸ್ ಬರಬೇಕಾಯ್ತು ಅವಳು. ನಮ್ಮ ಹತ್ರ ಅಷ್ಟೊಂದು ಹಣ ಇಲ್ಲಮ್ಮ ಅನ್ನೋ ಮಾತುಗಳೇ ಎಲ್ಲ ಕಡೆಯಿಂದ ಕೇಳಿಬಂದ್ವು. ಸಮಯ ಕ್ಷಣ ಕ್ಷಣಕ್ಕೂ ಕರಗ್ತಿತ್ತು. ಹಾಸ್ಪಿಟಲಿಂದ ತಂಗಿ ಶಿವದರ್ಶಿನಿ ಫೋನ್ ಮಾಡಿ ಅಕ್ಕ, ಅಪ್ಪಂಗೆ ಉಸಿರಾಡೋಕ್ಕೂ ತುಂಬ ತೊಂದರೆ ಆಗ್ತಿದೆ. ಡಾಕ್ಟರ್ ಬೇಗ ದುಡ್ಡು ಕಟ್ಟೋಕೆ ಹೇಳ್ತಿದ್ದಾರೆ. ಏನಾದರೂ ದಾರಿ ಆಯ್ತಾ ಅಕ್ಕ ಅಂತ ಅಳ್ತಾ ಕೇಳಿದಾಗ ಪ್ರಿಯದರ್ಶಿನಿಯ ಎದೆ ಝಲ್ ಅಂದಿತ್ತು.
ತನ್ನ ಹೆತ್ತ ತಂದೆ ಪ್ರಾಣ ಕೇವಲ ಹಣದ ಕೊರತೆಯಿಂದ ಕಣ್ಣೆದ್ರೆ ಹೋಗ್ತಿದೆ ಅಂತ ತಿಳಿಯುವಾಗ ಅವಳ ಅಸಹಾಯಕತೆ ಮಿತಿ ಮೀರಿತ್ತು. ಏನು ಮಾಡಬೇಕು, ಯಾರನ್ನು ಕೇಳಬೇಕು ಅಂತ ತಿಳಿದೆ ಹಾಸ್ಪಿಟಲ್ನ ಮೆಟ್ಟಿಲುಗಳ ಮೇಲೆ ಕೂತು ಪ್ರಿಯದರ್ಶಿನಿ ತಲೆ ಮೇಲೆ ಕೈ ಹೊತ್ತು ಬಿಕ್ಕಿ ಬಿಕ್ಕಿ ಅಳೋಕೆ ಶುರು ಮಾಡಿದ್ಲು. ಆ ದುರಾದೃಷ್ಟದ ಕ್ಷಣದಲ್ಲಿ ಅವಳಿಗೆ ಇಡೀ ಜಗತ್ತೇ ಶೂನ್ಯವಾಗಿ ಕಾಣಿಸ್ತಿತ್ತು. ಪ್ರಿಯದರ್ಶಿನಿ ಹಣ ಸಿಗದೆ ಹಾಸ್ಪಿಟಲ್ ಮೆಟ್ಟಿಲುಗಳ ಮೇಲೆ ಅಸಹಾಯಕಳಾಗಿ ಅಳ್ತಿದ್ರೆ, ಇತ್ತ ಬೆಂಗಳೂರಿನ ಮತ್ತೊಂದು ತುದಿಯಲ್ಲಿ ಅಭಿಮನ್ಯು ತನ್ನ ಬಿಸ್ನೆಸ್ ಸಾಮ್ರಾಜ್ಯವನ್ನು ಉಳಿಸ್ಕೊಳ್ಳೋಕೆ ತೀವ್ರವಾದ ಆಲೋಚನೆಯಲ್ಲಿ ಮುಳುಗಿದ್ದ. ತಂದೆ ಅನಂತ್ ವಿಧಿಸಿದ ಕಠಿಣ ಷರತ್ತು ಮತ್ತೆ ಅವನ ತಲೆಯಲ್ಲಿ ಸದಾ ಕೊರಿತಿತ್ತು. ತಾನು ಮದುವೆ ಆಗದಿದ್ರೆ ತಾನು ಬೆಳೆಸಿದ ಆಸ್ತಿ ಬೇರೆಯವರ ಪಾಲಾಗತ್ತೆ ಅನ್ನೋ ಕಟು ಸತ್ಯ ಅವನಿಗೆ ನರಕದಂತೆ ಭಾಸವಾಗ್ತಿತ್ತು. ಆದರೆ ತನ್ನ ಸ್ವಭಾವಕ್ಕೆ ಮದುವೆ ಆಗೋದು ಕಿಂಚಿತ್ತೂ ಇಷ್ಟ ಇರಲಿಲ್ಲ ಅವನಿಗೆ. ಆದರೆ ತನ್ನ ತಂದೆ ತನಗಿಂತ ಹಠವಾದಿ ಅನ್ನೋ ಸತ್ಯ ಅಭಿಮನ್ಯುಗೆ ಚೆನ್ನಾಗೇ ತಿಳಿದಿತ್ತು. ಅವರು ಹೇಳಿದಂತೆಯೇ ಮಾಡಿ ಬಿಡ್ತಾರೆ ಅನ್ನೋದು ಕೂಡ ಅವನಿಗೆ ಚೆನ್ನಾಗಿ ಗೊತ್ತು. ಹಾಗಾಗಿ ಅವನು ತನ್ನ ಅತ್ಯಂತ ನಂಬಿಕಸ್ಥ ಬಿಸ್ನೆಸ್ ಮ್ಯಾನೇಜರ್ ವಿವೇಕ್ನನ್ನು ತನ್ನ ಸೀಕ್ರೆಟ್ ಕ್ಯಾಬಿನ್ಗೆ ಕರೆಸ್ಕೊಂಡ. ಅಭಿಮನ್ಯು ರೂಮಿನ ಬಾಗಿಲನ್ನು ಲಾಕ್ ಮಾಡಿ ಕಿಟಕಿಯ ಬಳಿ ನಿಂತು ಸಿಗರೇಟ್ ಹಚ್ತಾ ಗಂಭೀರ ಧ್ವನಿಯಲ್ಲಿ ಮಾತಾಡೋಕೆ ಶುರು ಮಾಡ್ದ. ವಿವೇಕ್, ನಿನಗೊಂದು ಅತ್ಯಂತ ಸೀಕ್ರೆಟ್ ಕೆಲಸ ಒಪ್ಪಿಸ್ತಾ ಇದ್ದೀನಿ. ಈ ವಿಷಯ ನಮ್ಮ ಆಫೀಸ್ನವ್ರಿಗಾಗಲಿ ಅಥವಾ ನನ್ನ ತಂದೆ ತಾಯಿಗಾಗಲಿ ಯಾವುದೇ ಕಾರಣಕ್ಕೂ ತಿಳಿಬಾರ್ದು. ತಿಳಿದ್ರೆ ನಿನ್ನ ಕೆಲಸನೇ ಇರಲ್ಲ ಅಂತ ಎಚ್ಚರಿಸ್ದ. ವಿವೇಕ್ ಗಾಬರಿಯಿಂದ, ಹೇಳಿ ಸರ್, ಏನು ವಿಷಯ ಅಂತ ಕೇಳ್ದ. ನನಗೆ ಇಮ್ಮಿಡಿಯೇಟಾಗಿ ಒಬ್ಬಳು ಹುಡುಗಿ ಬೇಕು. ಅವಳು ನನ್ನ ಜೊತೆಗೆ ಕೇವಲ 1 ವರ್ಷದ ಅವಧಿಗೆ ಕಾಂಟ್ರಾಕ್ಟ್ ಮ್ಯಾರೇಜ್ ಅಂದರೆ ಒಪ್ಪಂದದ ಮದುವೆ ಮಾಡ್ಕೊಳ್ಳೋಕೆ ಒಪ್ಪಬೇಕು. ನನ್ನ ತಂದೆ ತಾಯಿಯ ಮುಂದೆ ಮಾತ್ರ ಅವಳು ನನ್ನ ಹೆಂಡತಿಯಾಗಿ ನಟಿಸ್ಬೇಕು. ಆಸ್ತಿ ನನ್ನ ಹೆಸರಿಗೆ ಬಂದ ತಕ್ಷಣ ಅಂದರೆ 1 ವರ್ಷ ಮುಗಿದ ಮೇಲೆ ಅವಳಿಗೆ ಎಷ್ಟು ಹಣ ಬೇಕೋ ಅಷ್ಟು ಹಣ ಕೊಟ್ಟು ಕಾನೂನಾತ್ಮಕವಾಗಿ ಡಿವೋರ್ಸ್ ಕೊಟ್ಟು ಕಳಿಸ್ಬಿಡ್ತೀನಿ. ಈ ಒಪ್ಪಂದಕ್ಕೆ ಒಪ್ಪುವಂತಹ ಕಡು ಬಡತನದಲ್ಲಿರೋ, ತೀವ್ರವಾಗಿ ಹಣದ ಅವಶ್ಯಕತೆ ಇರೋ ಒಬ್ಬ ಸಾಮಾನ್ಯ ಮಿಡಲ್ ಕ್ಲಾಸ್ ಹುಡುಗಿನ ತಕ್ಷಣವೇ ಹುಡುಕು. ಅವಳ ಕೌಟುಂಬಿಕ ಹಿನ್ನೆಲೆ ತುಂಬ ಸರಳವಾಗಿರಬೇಕು ಮತ್ತು ಅವಳಿಗೆ ಹಣದ ಅನಿವಾರ್ಯತೆ ಎಷ್ಟಿರಬೇಕು ಅಂದರೆ ಅವಳು ನಾನು ಹೇಳಿದ ಎಲ್ಲ ಷರತ್ತುಗಳಿಗೆ ಕಣ್ಣು ಮುಚ್ಕೊಂಡು ಸೈನ್ ಹಾಕಬೇಕು ಅಂತ ತನ್ನ ರಹಸ್ಯ ಪ್ಲ್ಯಾನನ್ನು ವಿವರಿಸ್ದ. ವಿವೇಕ್ ಆರಂಭದಲ್ಲಿ ಈ ಮಾತು ಕೇಳಿ ಆಘಾತಕ್ಕೊಳಗಾದವನು, ಸರ್, ಇದು ಕಾನೂನಿಗೆ ಮತ್ತು ಸಮಾಜಕ್ಕೆ ತಪ್ಪು ಅಲ್ವಾ? ನಿಮ್ಮ ತಂದೆಯವರಿಗೆ ಈ ವಿಷಯ ಗೊತ್ತಾದರೆ ಅಂತ ಹೆದರುತ್ತಾ ಹೇಳೋಕೆ ಬಂದ. ಆದರೆ ಅಭಿಮನ್ಯು ಅವನ ಮಾತನ್ನು ಮಧ್ಯದಲ್ಲೇ ಕತ್ತರಿಸಿ, ಅದಕ್ಕೆ ಅಲ್ವಾ ನಿನಗೆ ಈ ಜವಾಬ್ದಾರಿ ಕೊಟ್ಟಿದ್ದು? ಯಾರಿಗೂ ತಿಳಿಯದಂತೆ ಸದ್ದಿಲ್ಲದೆ ಈ ಕೆಲಸ ಆಗಬೇಕು. ಆ ಹುಡುಗಿಯ ಸಂಪೂರ್ಣ ಜವಾಬ್ದಾರಿ ನಮ್ಮದಾಗಿರುತ್ತೆ. ಅದಕ್ಕೆ ಪ್ರತಿಯಾಗಿ ಅವಳಿಗೆ ಲೈಫ್ ಸೆಟಲ್ ಆಗುವಷ್ಟು ಹಣ ಕೊಡ್ತೀನಿ. ತಡ ಮಾಡಬೇಡ, ಈಗಲೇ ಹುಡುಕಾಟ ಶುರು ಮಾಡು ಅಂತ ಆರ್ಡರ್ ಮಾಡ್ದ. ಅಭಿಮನ್ಯುವಿನ ಮೆದುಳಿನಲ್ಲಿ ಕೇವಲ ಆಸ್ತಿನ ಕರಗತ ಮಾಡಿಕೊಳ್ಳೋ ಸ್ವಾರ್ಥ ಮಾತ್ರ ತುಂಬಿತ್ತು. ಹೆಣ್ಣಿನ ಭಾವನೆಗಳಾಗಲಿ ಮದುವೆಯ ಪವಿತ್ರತೆಯಾಗಲಿ ಅವನ ಕಣ್ಣಿಗೆ ಕಾಣಿಸ್ತಿರಲಿಲ್ಲ. ವಿವೇಕಂತೂ ಬಾಸ್ ಕೊಟ್ಟ ಆದೇಶದಂತೆ ನಗರದ ಪ್ರಮುಖ ಹಾಸ್ಪಿಟಲ್ಸು, ಸಾಲದ ಸುಳಿಯಲ್ಲಿ ಸಿಲುಕಿರೋ ಬಡ ಕುಟುಂಬಗಳ ಜಾತಕವನ್ನು ರಹಸ್ಯವಾಗಿ ಜಾಲಾಡೋಕೆ ಆರಂಭಿಸ್ದ. ವಿಧಿಯ ಆಟ ಅನ್ನುವಂತೆ ಆ ರಹಸ್ಯ ಹುಡುಕಾಟದ ಕೊನೆಗೆ ಸಿಗೋ ಹೆಸರು ಪ್ರಿಯದರ್ಶಿನಿ ಅನ್ನೋದನ್ನು ಅಭಿಮನ್ಯು ಊಹಿಸಿರಲಿಲ್ಲ. ಅಭಿಮನ್ಯುವಿನ ಆದೇಶದಂತೆ ಮ್ಯಾನೇಜರ್ ವಿವೇಕ್ ತಡ ಮಾಡದೆ ತನ್ನ ರಹಸ್ಯ ಕಾರ್ಯಾಚರಣೆಯನ್ನು ಆರಂಭಿಸ್ದ. ತೀವ್ರ ಆರ್ಥಿಕ ಸಂಕಷ್ಟದಲ್ಲಿರೋ ಮತ್ತು ಹಣದ ಅತ್ಯಂತ ತುರ್ತು ಎಮರ್ಜೆನ್ಸಿ ಅಗತ್ಯವಿರೋ ಕುಟುಂಬಗಳ ಹುಡುಕಾಟದಲ್ಲಿದ್ದ ಅವನಿಗೆ ನಗರದ ಪ್ರಮುಖ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ನಲ್ಲಿ ದಾಖಲಾಗಿದ್ದ ಸುರೇಶ್ ಅವರ ಕೇಸ್ ಹಿಸ್ಟ್ರಿ ಮತ್ತು ಅವರ ಮಗಳು ಪ್ರಿಯದರ್ಶಿನಿ ಹಣಕ್ಕಾಗಿ ಪಡ್ತಿದ್ದ ತೊಳಲಾಟದ ವಿವರಗಳು ಸಿಕ್ಕಿದ್ವು. ಒಂದೇ ಒಂದು ದಿನದೊಳಗಡೆ 8 ಲಕ್ಷ ರೂಪಾಯಿ ಹೊಂದಿಸದೇ ಇದ್ದರೆ ಸುರೇಶ್ ಅವರ ಪ್ರಾಣಕ್ಕೆ ಕುತ್ತು ಬರುತ್ತೆ ಅನ್ನೋ ಕಠಿಣ ಪರಿಸ್ಥಿತಿಯನ್ನು ಅರಿತ ವಿವೇಕ್ ಇದೇ ತಮ್ಮ ಬಾಸ್ ಅಂದ್ಕೊಂಡ ಕೆಲಸಕ್ಕೆ ಸರಿಯಾದ ಸಮಯ ಅಂತ ನಿರ್ಧರಿಸ್ದ. ಅಂದು ಮಧ್ಯಾಹ್ನ ಹಾಸ್ಪಿಟಲ್ನ ಧೂಳು ತುಂಬಿದ ಸಣ್ಣ ಕ್ಯಾಂಟೀನ್ನ ಒಂದು ಮೂಲೆಯ ಟೇಬಲ್ ಬಳಿ ಪ್ರಿಯದರ್ಶಿನಿ ಕಣ್ಣೀರು ಒರೆಸ್ಕೊಳ್ತಾ ಕೂತಿದ್ಲು. ಕೈಯಲ್ಲಿದ್ದ ಹಾಸ್ಪಿಟಲ್ ಬಿಲ್ ಪೇಪರ್ ಕಡೆ ಕಣ್ಣೀರು ತುಂಬಿದ ಕಣ್ಣುಗಳಿಂದ ನೋಡ್ತಿದ್ದ ಪ್ರಿಯದರ್ಶಿನಿಗೆ ಇಡೀ ಜಗತ್ತೇ ಕತ್ತಲೆಯಾಗಿ ಕಾಣಿಸ್ತಿತ್ತು. ಅಷ್ಟರಲ್ಲೇ ಕೋಟ್ ಧರಿಸಿದ್ದ ವಿವೇಕ್ ಅತ್ಯಂತ ವ್ಯಾವಹಾರಿಕ ಅಂದರೆ ಬಿಸ್ನೆಸ್ ಶೈಲಿಯಲ್ಲಿ ಬಂದು ಪ್ರಿಯದರ್ಶಿನಿ ಎದುರಿನ ಕುರ್ಚಿಯ ಮೇಲೆ ಕೂತ್ಕೊಂಡ.
ಪ್ರಿಯದರ್ಶಿನಿ ಆಶ್ಚರ್ಯದಿಂದ, ಯಾರು ನೀವು? ಇಲ್ಯಾಕೆ ಕೂತಿದ್ದೀರಾ ಅಂತ ಹೆದರಿಕೆಯ ಧ್ವನಿಯಲ್ಲಿ ಕೇಳಿದ್ಲು. ಅಭಿಮನ್ಯುವಿನ ಮ್ಯಾರೇಜ್ ಪ್ರಪೋಸಲನ್ನು ವಿವೇಕ್ ಪ್ರಿಯದರ್ಶಿನಿಗೆ ಹೇಳಿದಾಗ ಆ ವಿಷಯ ಕೇಳಿ ಪ್ರಿಯದರ್ಶಿನಿ ಹೇಗೆ ರಿಯಾಕ್ಟ್ ಮಾಡ್ತಾಳೆ, ಮುಂದೆ ಅಭಿಮನ್ಯು ಹಾಗೆ ಪ್ರಿಯದರ್ಶಿನಿ ಅವರಿಬ್ಬರ ಜೀವನದಲ್ಲಿ ಏನೇನಾಗತ್ತೆ ಎಲ್ಲ ನೆಕ್ಸ್ಟ್ ಎಪಿಸೋಡಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಈ ಕತೆ ನಿಮ್ಮೆಲ್ರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ನೀವು ಮೊದಲನೇ ಸಲ ಈ ಚಾನಲ್ಗೆ ವಿಸಿಟ್ ಮಾಡಿ ಕತೆನ ಕೇಳ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನು ಕೇಳೋದನ್ನು ಮರಿಬೇಡಿ. ಮುಂದಿನ ಎಪಿಸೋಡ್ಗೋಸ್ಕರ ಕಾಯ್ತಾ ಇರಿ. ಕತೆಯನ್ನು ಕೇಳಿದ ಎಲ್ರಿಗೂ ಧನ್ಯವಾದಗಳು.